ಮೊದಲು ಫಂಕ್ಷನ್ ಅಂದ್ರೆ ಏನು? ಫಾರ್ಮುಲಾ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಕೆಲವರು ಫಂಕ್ಷನ್ಸ್ ಅಂತಾರೆ, ಕೆಲವರು ಫಾರ್ಮುಲಾಸ್ ಅಂತ ಹೇಳ್ತಾರೆ. 2 ಕೂಡ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಫಾರ್ಮುಲಾಸ್ ಟ್ಯಾಬ್ ಅಲ್ಲಿ ಫಂಕ್ಷನ್ ಲೈಬ್ರರಿ ಇದೆ. ಫಂಕ್ಷನ್ ಲೈಬ್ರರಿನಲ್ಲಿ ಬೇರೆ ಬೇರೆ ಕ್ಯಾಟಗರಿನಲ್ಲಿ ಫಂಕ್ಷನ್ಸ್ ಎಲ್ಲ ಸ್ಟೋರ್ ಆಗಿದೆ. ಫೈನಾನ್ಷಿಯಲ್ ಫಂಕ್ಷನ್ ಇದೆ, ಲಾಜಿಕಲ್ ಫಂಕ್ಷನ್ ಇದೆ. ಒಂದೊಂದರಲ್ಲೂ ಡ್ರಾಪ್ ಡೌನ್ ಅಲ್ಲಿ ಲಿಸ್ಟ್ ಆಫ್ ಫಂಕ್ಷನ್ಸ್ ಇದೆ. ಟೆಕ್ಸ್ಟ್ ಫಂಕ್ಷನ್, ಡೇಟ್ ಅಂಡ್ ಟೈಮ್ ಫಂಕ್ಷನ್, ಲುಕ್ಅಪ್ ಅಂಡ್ ರೆಫರೆನ್ಸ್, ಮ್ಯಾಥ್ ಅಂಡ್ ಟ್ರಿಗ್ನೋಮೆಟ್ರಿ, ಮೋರ್ ಫಂಕ್ಷನ್ಸ್ ಅಲ್ಲಿ ಇನ್ನ ಬೇರೆ ಬೇರೆ ಸೆಕ್ಷನ್ಗಳಿದೆ. ಸ್ಟ್ಯಾಟಿಸ್ಟಿಕಲ್, ಎಂಜಿನಿಯರಿಂಗ್, ಕ್ಯೂಬ್, ಇನ್ಫಾರ್ಮೇಶನ್, ಕಂಪ್ಯಾಟಿಬಿಲಿಟಿ, ವೆಬ್ ಎಲ್ಲದರಲ್ಲೂ ಲಿಸ್ಟ್ ಆಫ್ ಫಂಕ್ಷನ್ಸ್ ಸ್ಟೋರ್ ಆಗಿದೆ. ಒಂದು ಸ್ಪೆಸಿಫಿಕ್ ಟಾಸ್ಕ್ ಪರ್ಫಾರ್ಮ್ ಮಾಡೋದಕ್ಕೆ ಒಂದು ಸ್ಪೆಸಿಫಿಕ್ ಫಾರ್ಮುಲಾ ಕ್ರಿಯೇಟ್ ಆಗಿರುತ್ತೆ. ಅದನ್ನೆಲ್ಲ ಫಂಕ್ಷನ್ಸ್ ಅಂತ ಫಂಕ್ಷನ್ ಲೈಬ್ರರಿನಲ್ಲಿ ಸ್ಟೋರ್ ಆಗಿದೆ. ಅದರಲ್ಲಿ ಸಮ್ ಫಂಕ್ಷನ್ ಕೂಡ ಒಂದು. ಸಮ್ ಫಂಕ್ಷನ್ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಎಕ್ಸಾಂಪಲ್ ಈಕ್ವಲ್ ಟು ಸಮ್ ಅಂತ ನಾವು ಕೀಬೋರ್ಡ್ ಇಂದ ಟೈಪ್ ಮಾಡ್ತಾ ಇದ್ದಾಗ ಲಿಸ್ಟ್ ಆಫ್ ಫಂಕ್ಷನ್ ಪಾಪ್ ಅಪ್ ಆಗುತ್ತೆ. ಅದರಲ್ಲಿ ಸಮ್ ಫಂಕ್ಷನ್ ಟಾಪ್ ಲಿಸ್ಟ್ ಅಲ್ಲಿ ಬಂದು ಹೈಲೈಟ್ ಆದಾಗ ಟ್ಯಾಬ್ ಕೀ ಪ್ರೆಸ್ ಮಾಡಿದ್ರೆ ಫಂಕ್ಷನ್ ಸೆಲೆಕ್ಟ್ ಆಗಿ ಬ್ರಾಕೆಟ್ ಓಪನ್ ಆಗುತ್ತೆ. ಫಾರ್ಮುಲಾ ಸಿಂಟೆಕ್ಸ್ ಅಲ್ಲಿ ಏನ್ ಕೇಳುತ್ತೆ ಅದನ್ನ ಕೊಡ್ತಾ ಹೋಗ್ಬೇಕು. ನಂಬರ್ 1, ನಂಬರ್ 2 ಮತ್ತೆ ಡಾಟೆಡ್ ಲೈನ್ಸ್ ಇದೆ. ಅಂದ್ರೆ ನಂಬರ್ ರೇಂಜ್ ಎಲ್ಲ ಕೊಡಬೇಕು. ಯಾವ್ದು ನಾವು ಟೋಟಲ್ ಮಾಡ್ತೀವಿ ಆ ರೇಂಜ್ ಎಲ್ಲ ಕೊಟ್ಟು ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ನಂಬರ್ಸ್ ಎಲ್ಲ ಟೋಟಲ್ ಆಗುತ್ತೆ. ಇದು ಫಂಕ್ಷನ್ಗೆ ಒಂದು ಎಕ್ಸಾಂಪಲ್. ಫಾರ್ಮುಲಾ ಅಂದ್ರೆ ಏನಂತ ನೋಡೋಣ. ಈಕ್ವಲ್ ಟು ಬ್ರಾಕೆಟ್ ಓಪನ್ ಮಾಡಿ 22 ಸೆಲೆಕ್ಟ್ ಮಾಡ್ತೀನಿ. ನೀವು ಕೀಬೋರ್ಡ್ ಇಂದ 22 ಅಂತ ಟೈಪ್ ಮಾಡ್ಬೋದು ಅಥವಾ ಸೆಲ್ ರೆಫರೆನ್ಸ್ ಕೊಡ್ಬೋದು. ಈ ನಂಬರ್ನ ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ ಆಸ್ಟೆರಿಸ್ಕ್ ಸೈನ್ ನ ಯೂಸ್ ಮಾಡಬೇಕು. ಕೀಬೋರ್ಡ್ ಇಂದ ಆಸ್ಟೆರಿಸ್ಕ್ ಸೈನ್ ಕ್ಲಿಕ್ ಮಾಡಿ 30 ಸೆಲೆಕ್ಟ್ ಮಾಡ್ತೀವಿ. ಬ್ರಾಕೆಟ್ ಕ್ಲೋಸ್ ಮಾಡಿ ಮತ್ತೆ ಮೈನಸ್ ಪ್ರೆಸ್ ಮಾಡಿ 12 ಸೆಲೆಕ್ಟ್ ಮಾಡ್ತೀವಿ. ಈಗ ಕ್ಯಾಲ್ಕುಲೇಷನ್ಸ್ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈಕ್ವಲ್ ಟು ಸಮ್ ಫಸ್ಟ್ 4 ನಂಬರ್ಸ್ ಮಾತ್ರ ಟೋಟಲ್ ಮಾಡ್ತಾ ಇದ್ದೀನಿ. ಡಿವೈಡೆಡ್ ಬೈ 10. ಇವೆರಡು ಫಾರ್ಮುಲಾನ ನಾವು ಕಸ್ಟಮ್ ಡಿಸೈನ್ ಮಾಡಿದೀವಿ. ನಾವು ಕ್ರಿಯೇಟ್ ಮಾಡಿದೀವಿ. ಮಲ್ಟಿಪ್ಲಿಕೇಶನ್, ಡಿವಿಷನ್, ಸಬ್ಟ್ರಾಕ್ಷನ್ ಎಲ್ಲ ಯೂಸ್ ಮಾಡಿಕೊಂಡು ನಾವು ಕಸ್ಟಮ್ ಡಿಸೈನ್ ಮಾಡಿದೀವಿ. ಇದನ್ನೆಲ್ಲ ಫಾರ್ಮುಲಾ ಅಂತ ಹೇಳ್ತಾರೆ. ಒಂದು ಸ್ಪೆಸಿಫಿಕ್ ಸಮ್ ಮಾಡೋದಕ್ಕೇನೆ ಒಂದು ಸಪರೇಟ್ ಆಗಿ ಫಾರ್ಮುಲಾ ಇರುತ್ತಲ್ಲ, ಈ ರೀತಿ ಒಂದು ಸ್ಪೆಸಿಫಿಕ್ ಟಾಸ್ಕ್ ಪರ್ಫಾರ್ಮ್ ಮಾಡೋಕ್ಕೆ ಕ್ರಿಯೇಟ್ ಆಗಿರೋ ಫಾರ್ಮುಲಾನ ಫಂಕ್ಷನ್ ಅಂತ ಹೇಳ್ತೀವಿ. ಎಲ್ಲ ಫಂಕ್ಷನ್ಸ್ ಫಾರ್ಮುಲಾಸ್ ಅನ್ನೋ ಟ್ಯಾಬ್ ಅಲ್ಲಿ ಕ್ಯಾಟಗರೈಸ್ ಆಗಿರೋದ್ರಿಂದ ಫಂಕ್ಷನ್ ಅಂತ ಕೂಡ ಹೇಳ್ತಾರೆ, ಫಾರ್ಮುಲಾ ಅಂತ ಕೂಡ ಹೇಳ್ತಾರೆ. ನೀವು ಯಾವ ತರ ಬೇಕಾದ್ರೂ ಹೇಳ್ಬೋದು. ಆದ್ರೆ ಯಾವ ಫಾರ್ಮುಲಾ ಎಲ್ಲಿ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಂಡಿರೋದು ಅಷ್ಟೇ ಮುಖ್ಯ. ಟೆಕ್ಸ್ಟ್ ಫಾರ್ಮ್ಯಾಟ್ ಅಲ್ಲಿ ಇರೋ ನಂಬರ್ಸ್ ಎಲ್ಲ ವ್ಯಾಲ್ಯೂ ಆಗಿ ಕನ್ವರ್ಟ್ ಆಗುತ್ತೆ. ವ್ಯಾಲ್ಯೂ ಅಂತ ಒಂದು ಫಂಕ್ಷನ್ ಇದೆ. ಈಕ್ವಲ್ ಟು ವ್ಯಾಲ್ಯೂ ಅಂತ ಟೈಪ್ ಮಾಡಿದಾಗ ಲಿಸ್ಟ್ ಆಫ್ ಫಂಕ್ಷನ್ಸ್ ನಮಗೆ ಪಾಪ್ ಅಪ್ ಆಗುತ್ತೆ. ನಾವು ಟೈಪ್ ಮಾಡೋ ಫಂಕ್ಷನ್ ಲಿಸ್ಟ್ ಅಲ್ಲಿ ಇಲ್ಲ ಅಂದ್ರೆ, ಫಂಕ್ಷನ್ ಲಿಸ್ಟ್ ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಆ ಫಂಕ್ಷನ್ ವರ್ಕ್ ಆಗಲ್ಲ. MS ಆಫೀಸ್ ರೀಸೆಂಟ್ ವರ್ಷನ್ಸ್ ಅಲ್ಲಿ ಕೆಲವು ಹೊಸ ಫಂಕ್ಷನ್ ಗಳೆಲ್ಲ ಆಡ್ ಆಗಿದೆ. ಆ ಫಂಕ್ಷನ್ ಗಳೆಲ್ಲ ನಿಮ್ಗೆ ಫಂಕ್ಷನ್ ಲಿಸ್ಟ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ನೀವು ಪ್ರಾಬಬಲಿ ಓಲ್ಡ್ ವರ್ಷನ್ ನ ಯೂಸ್ ಮಾಡ್ತಾ ಇರ್ತೀರಾ. ಟ್ಯಾಬ್ ಪ್ರೆಸ್ ಮಾಡಿ ಟೆಕ್ಸ್ಟ್ ಸೆಲೆಕ್ಟ್ ಮಾಡಿ. ಟೆಕ್ಸ್ಟ್ ನಂಬರ್ ಫಾರ್ಮ್ಯಾಟ್ ಆಗಿ ಕನ್ವರ್ಟ್ ಆಗಿ ರೈಟ್ ಅಲೈನ್ ಆಗಿದೆ. ಫಾರ್ಮುಲಾನ ನೆಕ್ಸ್ಟ್ ಸೆಲ್ಗೆ ಕಾಪಿ ಮಾಡ್ಬೇಕಂದ್ರೆ ಡಬಲ್ ಕ್ಲಿಕ್ ಮಾಡಬೇಕು. ನೀವು ಯಾವ ವರ್ಜನ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳೋಕೆ ಫೈಲ್ ಟ್ಯಾಬ್ ಹೋಗಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ನಾನು MS ಆಫೀಸ್ 2024 ಯೂಸ್ ಮಾಡ್ತಾ ಇದ್ದೀನಿ. 2024 ವರ್ಷನ್ ಆದ್ಮೇಲೆ MS 365 ಕೂಡ ಇದೆ. ಈ ನಂಬರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ 99, ಮಿನಿಮಮ್ ವ್ಯಾಲ್ಯೂ 52. ನಾವು ಟೀಚ್ ಮಾಡುವಾಗ ಸ್ಮಾಲ್ ಡೇಟಾ ತೋರಿಸ್ತೀವಿ, ಸ್ಕ್ರೀನ್ ಮೇಲೆ ತೋರಿಸ್ತೀವಿ. ಆದರೆ ರಿಯಲ್ ಆಗಿ ವರ್ಕ್ ಮಾಡುವಾಗ 500, 1000, 2000 ಅದಕ್ಕಿಂತ ಜಾಸ್ತಿ ಎಂಟ್ರೀಸ್ ಇರುತ್ತೆ. ಆವಾಗ ಫಾರ್ಮುಲಾ ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಮ್ಯಾಕ್ಸ್ ಅಂತ ಒಂದು ಫಂಕ್ಷನ್ ಇದೆ. ಟೈಪ್ ಮಾಡ್ತಾ ಇದ್ದಂಗೆ ಫಾರ್ಮುಲಾ ಹೈಲೈಟ್ ಆಗುತ್ತೆ. ಹೈಲೈಟ್ ಆಗಿದ ತಕ್ಷಣ ಟ್ಯಾಬ್ ಪ್ರೆಸ್ ಮಾಡಿದ್ರೆ ಫಾರ್ಮುಲಾ ಸೆಲೆಕ್ಟ್ ಆಗಿ ಬ್ರಾಕೆಟ್ ಓಪನ್ ಆಗುತ್ತೆ. ರೇಂಜ್ ಸೆಲೆಕ್ಟ್ ಮಾಡಬೇಕು. ಮಿನಿಮಮ್ ವ್ಯಾಲ್ಯೂಗೆ ಈಕ್ವಲ್ ಟು MIN ಟ್ಯಾಬ್
ರೇಂಜ್ ಸೆಲೆಕ್ಟ್ ಮಾಡಬೇಕು. ಈ ಲಿಸ್ಟಲ್ಲಿ ಟೆಕ್ಸ್ಟ್ ಇದೆ, ನಂಬರ್ಸ್ ಇದೆ, ಡೇಟ್ ಇದೆ, ಒಂದು ಬ್ಲಾಂಕ್ ಸೆಲ್ ಕೂಡ ಇದೆ. ಈ ಲಿಸ್ಟಲ್ಲಿ ಎಷ್ಟು ಎಂಟ್ರೀಸ್ ಇದೆ ಅಂತ ಕೌಂಟ್ ಮಾಡಬೇಕು. ಕೌಂಟ್ ಫಂಕ್ಷನಲ್ಲಿ ಈಕ್ವಲ್ ಟು ಕೌಂಟ್, ರೇಂಜ್ ಸೆಲೆಕ್ಟ್ ಮಾಡಬೇಕು. ಕೌಂಟ್ ಎ ಅಂತ ಇನ್ನೊಂದು ಫಂಕ್ಷನ್ ಇದೆ. ಎ ಅಂತ ಬಂದಾಗ ಎಕ್ಸೆಲ್ ಅಲ್ಲಿ ಅದು ಟೆಕ್ಸ್ಟ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಈಕ್ವಲ್ ಟು ಕೌಂಟ್ ಎ, ರೇಂಜ್ ಸೆಲೆಕ್ಟ್ ಮಾಡಿ. ಕೌಂಟ್ ಫಂಕ್ಷನ್ ಅಲ್ಲಿ 5 ಕೌಂಟ್ ತೋರಿಸ್ತಾ ಇದೆ. ಇದರಲ್ಲಿ ನಂಬರ್ಸ್ ಮತ್ತೆ ಡೇಟ್ ಮಾತ್ರ ಕೌಂಟ್ ಮಾಡಿದೆ. ಟೆಕ್ಸ್ಟ್ ಕೌಂಟ್ ಮಾಡಿಲ್ಲ ಮತ್ತೆ ಬ್ಲಾಂಕ್ ಸೆಲ್ನ ಕೌಂಟ್ ಮಾಡಿಲ್ಲ. ಕೌಂಟ್ ಎ ನಲ್ಲಿ ಟೆಕ್ಸ್ಟ್, ನಂಬರ್, ಡೇಟ್ ಎಲ್ಲ ಕೌಂಟ್ ಮಾಡಿದೆ. ಇದರಲ್ಲೂ ಕೂಡ ಬ್ಲಾಂಕ್ ಸೆಲ್ನ ಕೌಂಟ್ ಮಾಡಿದೆ. ಈ ಫಂಕ್ಷನ್ಸ್ನ ಎಂಟ್ರೀಸ್ ಕೌಂಟ್ ಮಾಡೋದಕ್ಕೆ, ನೇಮ್ ಕೌಂಟ್ ಮಾಡೋದಕ್ಕೆ, ಅಟೆಂಡೆನ್ಸ್ ಟ್ರ್ಯಾಕ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಆವರೇಜ್ ಕ್ಯಾಲ್ಕುಲೇಟ್ ಮಾಡುವಾಗ ಒಂದು ನಂಬರಿಂದ ಇನ್ನೊಂದು ನಂಬರ್ನ ಡಿವೈಡ್ ಮಾಡ್ತೀವಿ, ಆಗ ಡೆಸಿಮಲ್ ಪ್ಲೇಸಸ್ ಜಾಸ್ತಿ ಬರುತ್ತೆ. ಅದನ್ನ ರೌಂಡ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಡೆಸಿಮಲ್ ಪ್ಲೇಸಸ್ನ ರೆಡ್ಯೂಸ್ ಮಾಡ್ಬೋದು. 1 ಡೆಸಿಮಲ್ಗೆ 2 ಡೆಸಿಮಲ್ಗೆ ರೆಡ್ಯೂಸ್ ಮಾಡ್ಬೋದು. ಈಕ್ವಲ್ ಟು ರೌಂಡ್, ನಂಬರ್ ಸೆಲೆಕ್ಟ್ ಮಾಡಬೇಕು, ಕಾಮ, ಎಷ್ಟು ಡಿಜಿಟ್ ಬೇಕು, 1 ಡಿಜಿಟ್ ಸೆಲೆಕ್ಟ್ ಮಾಡ್ತೀನಿ. 23.3 ಅಂತ ರೌಂಡ್ ಆಗಿದೆ. ಈ ಫಾರ್ಮುಲಾನ ಕೆಳಗಡೆ ಇರೋ ಸೆಲ್ಗೆ ಕಾಪಿ ಮಾಡೋದಕ್ಕೆ ಕಂಟ್ರೋಲ್ ಡಿ ಮಾಡ್ತೀನಿ. 2 ಸೆಲೆಕ್ಟ್ ಮಾಡಿ, ಇನ್ಕ್ರೀಸ್ ಡೆಸಿಮಲ್ ಮಾಡಿ. ಈ ಟೇಬಲ್ ಅಲ್ಲಿ ಅಮೌಂಟ್ ನ ಟೋಟಲ್ ಮಾಡಬೇಕಾದ್ರೆ, ಸಮ್ ಮಾಡಬೇಕಾದ್ರೆ ನಮ್ಗೆ ಎಲ್ಲಿ ರಿಸಲ್ಟ್ ಬೇಕೋ ಅಲ್ಲಿ ಸೆಲ್ ಪಾಯಿಂಟ್ ತೆಗಿಬೇಕು. ಸಮ್ ಫಂಕ್ಷನ್ ನ ಟೈಪ್ ಮಾಡಬೇಕು, SUM ಸಮ್, ರೇಂಜ್ ಸೆಲೆಕ್ಟ್ ಮಾಡಬೇಕು. 35,650 ಅಂತ ರಿಸಲ್ಟ್ ಬಂದಿದೆ. ಇದನ್ನ ಹೋಮ್ ಟ್ಯಾಬ್ ಅಲ್ಲಿ ಆಟೋ ಸಮ್ ಅಂತ ಒಂದು ಟೂಲ್ ಇದೆ. ಫಾರ್ಮುಲಾ ಟ್ಯಾಬಲ್ ಕೂಡ ಆಟೋ ಸಮ್ ಅಂತ ಇದೆ. ಇದನ್ನ ಯೂಸ್ ಮಾಡಿಕೊಂಡು ಟೋಟಲ್ ಮಾಡ್ಬೋದು. ಇದನ್ನ ಡಿಲೀಟ್ ಮಾಡ್ತೀನಿ. ಆಟೋ ಸಮ್ ಮಾಡಿದಾಗ ಕೂಡ ಅದೇ ರಿಸಲ್ಟ್ ಬಂದಿದೆ. ಫಾರ್ಮುಲಾ ಬಾರಲ್ಲಿ ನೋಡ್ಬೋದು, ಇಲ್ಲೂ ಸಮ್ ಫಾರ್ಮುಲಾನೇ ಇದೆ. ಮತ್ತೆ ಡಿಲೀಟ್ ಮಾಡಿ ಆಲ್ಟ್ ಈಕ್ವಲ್ ಟು ಮಾಡೋಣ. ಅವಾಗಲೂ ಸಮ್ ಕ್ಯಾಲ್ಕುಲೇಷನ್ ಆಯಿತು, 35,650 ಬಂತು. ಇದರಲ್ಲೂ ಕೂಡ ಸಮ್ ಫಾರ್ಮುಲಾನೇ ತೋರಿಸ್ತಾ ಇದೆ ಫಾರ್ಮುಲಾ ಬಾರಲ್ಲಿ. ಆಟೋ ಸಮ್, ಆಲ್ಟ್ ಈಕ್ವಲ್ ಟು ಎರಡು ಕೂಡ ಸಮ್ ಫಾರ್ಮುಲಾದ ಶಾರ್ಟ್ಕಟ್. ಮೌಸ್ ಯೂಸ್ ಮಾಡೋಕ್ಕೆ ಕಂಫರ್ಟಬಲ್ ಆಗಿರೋರು ಆಟೋ ಸಮ್ ಯೂಸ್ ಮಾಡ್ಬೋದು. ಕೀಬೋರ್ಡಲ್ಲಿ ವರ್ಕ್ ಮಾಡೋರು ಆಲ್ಟ್ ಈಕ್ವಲ್ ಟು ಮಾಡ್ಬೋದು. ಒಂದು ಕಂಡೀಷನ್ ಮೇಲೆ ಸಮ್ ಮಾಡೋದಕ್ಕೆ ಸಮ್ ಇಫ್ ಅಂತ ಒಂದು ಫಾರ್ಮುಲಾ ಇದೆ, ಅದನ್ನ ಯೂಸ್ ಮಾಡ್ಬೋದು. ಸಮ್ ಇಫ್ ಫಾರ್ಮುಲಾನ ಯೂಸ್ ಮಾಡಿ ಸ್ನ್ಯಾಕ್ಸ್ ಕ್ಯಾಟಗರಿನಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಫೈಂಡ್ ಔಟ್ ಮಾಡೋಣ. ಈಕ್ವಲ್ ಟು ಸಮ್ ಇಫ್, ರೇಂಜ್ ಅಲ್ಲಿ ಕ್ಯಾಟಗರಿ ರೇಂಜ್ ಸೆಲೆಕ್ಟ್ ಮಾಡಬೇಕು, ಕಾಮ, ಕ್ರೈಟೀರಿಯಾ, ಸ್ನ್ಯಾಕ್ಸ್, ಡಬಲ್ ಕೋಟ್ಸ್ ಅಲ್ಲಿ ಸ್ನ್ಯಾಕ್ಸ್ ಅಂತ ಟೈಪ್ ಮಾಡಬೇಕು, ಕಾಮ, ಸಮ್ ರೇಂಜ್, $5,950. ಈ ಫಾರ್ಮುಲಾನ ಎಡಿಟ್ ಮಾಡಿ ಸ್ನ್ಯಾಕ್ಸ್ ಬದಲು ಸ್ವೀಟ್ಸ್ ಅಂತನೂ ಟೈಪ್ ಮಾಡಿ ಸ್ವೀಟ್ಸ್ ಅಮೌಂಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೋದು. ಈ ಟೇಬಲ್ ಅಲ್ಲಿ ಸ್ಟೂಡೆಂಟ್ಸ್ ನೇಮ್ ಇದೆ, ಸಬ್ಜೆಕ್ಟ್ಸ್ ಇದೆ. ಡಮ್ಮಿ ನಂಬರ್ಸ್ನ ಕ್ರಿಯೇಟ್ ಮಾಡಿ ಮಾರ್ಕ್ಸ್ ಎಲ್ಲ ಫಿಲ್ ಮಾಡಬೇಕು. ರ್ಯಾಂಡಮ್ ನಂಬರ್ ಜನರೇಟ್ ಮಾಡೋದಕ್ಕೆ ರ್ಯಾಂಡ್ ಅರೇ ಅಂತ ಒಂದು ಫಂಕ್ಷನ್ ಇದೆ. ಈಕ್ವಲ್ ಟು ರ್ಯಾಂಡ್ ಅರೇ 5 rows 3 columns. ನಮಗೆ ನಂಬರ್ಸ್ ಬಿಟ್ವೀನ್ 40 and 100 ಬೇಕು. 40, 100, ಟ್ರೂ ಫಾಲ್ಸ್ ಅಂತ ಇಲ್ಲಿ ತೋರಿಸ್ತಾ ಇದೆ, ಟ್ರೂ ಕೊಡಬೇಕು.
ಟ್ರೂ ಕೊಟ್ಟಿಲ್ಲ ಅಂದ್ರೆ ಅದು ಡೆಸಿಮಲ್ ಪಾಯಿಂಟ್ ಬರುತ್ತೆ. 40 ಇಂದ 100 ಒಳಗಡೆ ನಂಬರ್ಸ್ ಜನರೇಟ್ ಆಗಿದೆ. ರ್ಯಾಂಡಮ್ ನಂಬರ್ ಜನರೇಟ್ ಮಾಡೋದಕ್ಕೆ ರ್ಯಾಂಡ್ ಬಿಟ್ವೀನ್ ಅಂತ ಇನ್ನೊಂದು ಫಂಕ್ಷನ್ ಇದೆ. ಈ ಫಂಕ್ಷನ್ಗೆ ಮೊದಲು ಎಷ್ಟು ಸೆಲ್ಗೆ ನಮಗೆ ರ್ಯಾಂಡಮ್ ನಂಬರ್ಸ್ ಬೇಕೋ ಅದನ್ನೆಲ್ಲ ಮೊದಲೇ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಈಕ್ವಲ್ ಟು ರ್ಯಾಂಡ್ ಬಿಟ್ವೀನ್ 40, 100 ಕಂಟ್ರೋಲ್ ಎಂಟರ್ ಮಾಡಬೇಕು. ಟೇಬಲ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡಿದ್ರೆ ಈ ನಂಬರ್ ಕೂಡ ಚೇಂಜ್ ಆಗುತ್ತೆ. ನೋಡಿ, ಇಲ್ಲಿ ನಾನು ಬೇರೆ ಸಬ್ಜೆಕ್ಟ್ ಎಂಟರ್ ಮಾಡಿ ಎಂಟರ್ ಪ್ರೆಸ್ ಮಾಡ್ತೀನಿ. ಇವಾಗ ನಂಬರ್ಸ್ ಎಲ್ಲ ಚೇಂಜ್ ಆಯಿತು. ಹೀಗೆ ಅವಾಗ ಚೇಂಜ್ ಆಗ್ತಾ ಇರುತ್ತೆ. ಅದರಿಂದ ಇದನ್ನ ಕಾಪಿ ಮಾಡಿ ಪೇಸ್ಟ್ ಸ್ಪೆಷಲ್ಗೆ ಹೋಗಿ ವ್ಯಾಲ್ಯೂಸ್ ಕಾಪಿ ಮಾಡಬೇಕು. ಕಂಟ್ರೋಲ್ ಸಿ ಮಾಡಿ, ಇದರಲ್ಲೆಲ್ಲ ಫಾರ್ಮುಲಾ ಇರುತ್ತೆ. ಪೇಸ್ಟ್ ಸ್ಪೆಷಲ್ಗೆ ಹೋಗಿ ವ್ಯಾಲ್ಯೂಸ್ ಸೆಲೆಕ್ಟ್ ಮಾಡಬೇಕು. ಓಕೆ ಅಂತ ಮಾಡಿ ಎಂಟರ್ ಪ್ರೆಸ್. ಸೀರಿಯಲ್ ನಂಬರ್ ಕ್ರಿಯೇಟ್ ಮಾಡೋದಕ್ಕೆ ಸಾಮಾನ್ಯವಾಗಿ 2 ನಂಬರ್ ಎಂಟರ್ ಮಾಡಿ ಫಿಲ್ ಹ್ಯಾಂಡಲ್ ಮಾಡ್ತೀವಿ. ಎರಡನ್ನು ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಸೀರಿಯಲ್ ನಂಬರ್ ಕ್ರಿಯೇಟ್ ಆಗುತ್ತೆ. ಸಪೋಸ್ 1 ನಂಬರ್ ಮಾತ್ರ ಎಂಟರ್ ಮಾಡಿ ಅದನ್ನ ಫಿಲ್ ಹ್ಯಾಂಡಲ್ ಮಾಡಿದ್ರೆ ಸೀರಿಯಲ್ ನಂಬರ್ ಬರಲ್ಲ, ಬರೀ ಕಾಪಿ ಆಗುತ್ತೆ. ಕೆಳಗಡೆ ಒಂದು ಬಾಕ್ಸ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಡ್ರಾಪ್ ಡೌನ್ ಅಲ್ಲಿ ಫಿಲ್ ಸೀರೀಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇದು ಕೂಡ ಸೀರಿಯಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೀಕ್ವೆನ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸೀರೀಸ್ ನ ಕ್ರಿಯೇಟ್ ಮಾಡಬಹುದು. ಈಕ್ವಲ್ ಟು ಸೀಕ್ವೆನ್ಸ್ 100 ಅಂತ ಕೊಡ್ತೀನಿ. 100 ಸೀರಿಯಲ್ ನಂಬರ್ ಕ್ರಿಯೇಟ್ ಆಗುತ್ತೆ. ಸೀರಿಯಲ್ ನಂಬರ್ ಕ್ರಿಯೇಟ್ ಆಗಿದೆ. 1, 2 ಬದಲು ನಂಬರ್ 1, ನಂಬರ್ 2 ಆ ತರ ಕೂಡ ಸೀರಿಯಲ್ ನಂಬರ್ಸ್ ಕ್ರಿಯೇಟ್ ಮಾಡಬಹುದು ಫಾರ್ಮುಲಾ ಯೂಸ್ ಮಾಡಿಕೊಂಡು. ಈಕ್ವಲ್ ಟು ಡಬಲ್ ಕೋಟ್ಸ್ ಅಲ್ಲಿ ನಂಬರ್ ಅಂಡ್ ಸೀಕ್ವೆನ್ಸ್ ಇದೇ ತರ ಡೇ 1, ಡೇ 2 ಆ ತರ ಕೂಡ ಸೀಕ್ವೆನ್ಸ್ ಸೀರಿಯಲ್ ನಂಬರ್ಸ್ನ ಕ್ರಿಯೇಟ್ ಮಾಡಬಹುದು. ಈಕ್ವಲ್ ಟು ಡಬಲ್ ಕೋಟ್ಸ್ ಅಲ್ಲಿ ಡೇ ಅಂಡ್ ಸೀಕ್ವೆನ್ಸ್ ಡೇ 1 ಇಂದ ಡೇ 30 ತನಕ ಸೀಕ್ವೆನ್ಸ್ ಕ್ರಿಯೇಟ್ ಆಗಿದೆ. ಸೀರಿಯಲ್ ನಂಬರ್ನ ಲೆಫ್ಟ್ ಇಂದ ರೈಟ್ ಕೂಡ ಕ್ರಿಯೇಟ್ ಮಾಡಬಹುದು. ಸೀಕ್ವೆನ್ಸ್ 1, 10 ಫಾರ್ಮುಲಾದಲ್ಲಿ 1, 10 ಏನಕ್ಕೆ ಹಾಕಿದೀನಿ ಅಂದ್ರೆ 1 ಅಂದ್ರೆ ಒಂದೇ ರೋನಲ್ಲಿ ಇರಬೇಕು ಅಂತ, 10 ಅಂದ್ರೆ 10 ನಂಬರ್ ಕ್ರಿಯೇಟ್ ಮಾಡಬೇಕು. ಸೀರಿಯಲ್ ನಂಬರ್ಸ್ ಎಲ್ಲ ಮೊದಲೇ ಜನರೇಟ್ ಮಾಡಿ ಇಟ್ಕೊಳ್ಳೋ ಬದಲು ಡೇಟಾ ಎಂಟ್ರಿ ಮಾಡ್ತಾ ಇದ್ದಾಗೆ ಸೀರಿಯಲ್ ನಂಬರ್ಸ್ ಆಟೋಮೆಟಿಕ್ ಆಗಿ ಜನರೇಟ್ ಆಗೋ ತರ ಮಾಡ್ಬೋದು ಸೀಕ್ವೆನ್ಸ್ ಫಾರ್ಮುಲಾ ಇಂದ. ಈಕ್ವಲ್ ಟು ಸೀಕ್ವೆನ್ಸ್, ಅದ್ರ ಜೊತೆಗೆ ಕೌಂಟಿಯ ಫಾರ್ಮುಲಾ ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಕೌಂಟ್ ಎ G3 G50 ಫಾರ್ಮುಲಾ ಜನರೇಟ್ ಆಗಿದೆ. ಸೀರಿಯಲ್ ನಂಬರ್ ಡೇಟಾ ಎಂಟ್ರಿ ಮಾಡ್ತಾ ಇದ್ದಾಗೆ ಜನರೇಟ್ ಆಗ್ತಾ ಹೋಗುತ್ತೆ. ಸೀರಿಯಲ್ ನಂಬರ್ 1 ಬಂತು. ಡೇಟಾ ಎಂಟ್ರಿ ಆಗ್ತಾ ಇದ್ದಾಗೆ ಸೀರಿಯಲ್ ನಂಬರ್ ಜನರೇಟ್ ಆಗ್ತಾ ಇದೆ. ಆರೆಂಜ್,
ವಾಟರ್‌ಮೆಲನ್. ಇನ್ನೂ ಒಂದಷ್ಟು ಎಂಟ್ರಿ ಮಾಡೋಣ. ಪೈನಾಪಲ್. ಡೇಟಾ ಎಂಟ್ರಿ ಮಾಡ್ತಾ ಇದ್ದಾಗೆ ಸೀರಿಯಲ್ ನಂಬರ್ ಜನರೇಟ್ ಆಗ್ತಾ ಇದೆ. ಬೇಕಂತಾನೆ ಒಂದು ವೆಜಿಟಬಲ್ ಆಡ್ ಮಾಡಿದ್ದೀನಿ ನಾನು. ರಾಂಗ್ ಎಂಟ್ರಿ ಆದ್ರೆ ಸಾಮಾನ್ಯವಾಗಿ ನಾವು ಎಂಟೈರ್ ರೋ ಡಿಲೀಟ್ ಮಾಡ್ತೀವಿ. ಕಂಟ್ರೋಲ್ ಮೈನಸ್ ಮಾಡಿ. ರೋ ಡಿಲೀಟ್ ಮಾಡಿದಾಗೆ ಫಿಲ್ ಹ್ಯಾಂಡಲ್ ಅಲ್ಲಿ ನಾವು ಕ್ರಿಯೇಟ್ ಮಾಡಿದ ಸೀರಿಯಲ್ ನಂಬರ್ ಅಲ್ಲಿ ಒಂದು ಸೀರಿಯಲ್ ನಂಬರ್ ಡಿಲೀಟ್ ಆಗಿದೆ. ಆದ್ರೆ ಸೀಕ್ವೆನ್ಸ್ ಫಾರ್ಮುಲಾ ಹಾಕಿ ನಾನು ಯಾವುದು ಜನರೇಟ್ ಮಾಡಿದ್ದೀನಿ ಅದೆಲ್ಲ ಸೀಕ್ವೆನ್ಸ್ ಹಾಗೆ ಮೇಂಟೈನ್ ಆಗಿದೆ. ಇದ್ರಲ್ಲಿ ಕೂಡ ಸೀಕ್ವೆನ್ಸ್ ಮೇಂಟೈನ್ ಆಗಿದೆ. ಒಂದು ರೋ ಆಡ್ ಮಾಡಿ ನೋಡೋಣ. ಕಂಟ್ರೋಲ್ ಪ್ಲಸ್ ಮಾಡಿ ಒಂದು ರೋ ಆಡ್ ಮಾಡ್ತೀನಿ. ಆಡ್ ಮಾಡಿ ಇಲ್ಲಿ ಒಂದು ಡೇಟಾ ಎಂಟರ್ ಮಾಡ್ತೀನಿ. ಈಗ ಕೂಡ ಸೀರಿಯಲ್ ನಂಬರ್ ಸೀಕ್ವೆನ್ಸ್ ಹಾಗೆ ಮೇಂಟೈನ್ ಆಗಿದೆ. ಆದ್ರೆ ಇಲ್ಲಿ ಒಂದು ಸೀರಿಯಲ್ ನಂಬರ್ ಮಿಸ್ ಆಗಿದೆ. ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆಟೋಮೆಟಿಕ್ ಆಗಿ ಚೇಂಜಸ್ ಎಲ್ಲ ಅಪ್ಡೇಟ್ ಆಗುತ್ತೆ. ಸೀರಿಯಲ್ ನಂಬರ್ 1 ಇಂದನೇ ಸ್ಟಾರ್ಟ್ ಆಗ್ಬೇಕಂತ ಇಲ್ಲ. 101 ಇಂದನೂ ಸ್ಟಾರ್ಟ್ ಆಗ್ಬೋದು, 10 ಇಂದನೂ ಸ್ಟಾರ್ಟ್ ಆಗ್ಬೋದು. ಒಂದು ಎಕ್ಸಾಂಪಲ್ ನೋಡೋಣ. ಈಕ್ವಲ್ ಟು ಸೀಕ್ವೆನ್ಸ್ ಫಾರ್ಮುಲಾ ಹಾಕ್ತೀನಿ. 10, 1, 100, 1. ಈ ಫಾರ್ಮುಲಾನಲ್ಲಿ 10 ಸೀರಿಯಲ್ ನಂಬರ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಒಂದೇ ಕಾಲಮ್ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. 100 ಇಂದ ಸ್ಟಾರ್ಟ್ ಆಗಿ 1 ಆಡ್ ಆಗ್ತಾ ಹೋಗುತ್ತೆ. ಎಂಟರ್ ಪ್ರೆಸ್ ಮಾಡಿದ್ರೆ 100 ಇಂದ 109 ತನಕ 10 ನಂಬರ್ಸ್ ಕ್ರಿಯೇಟ್ ಆಗಿದೆ. ಇದನ್ನ ಎಡಿಟ್ ಮಾಡಿ ಬೇರೆ ರೀತಿ ಕೂಡ ಮಾಡ್ಬೋದು. 1 ಜಾಗದಲ್ಲಿ 10 ಅಂತ ಎಂಟರ್ ಮಾಡ್ತೀನಿ. ಇವಾಗ ಸೀಕ್ವೆನ್ಸ್ 10 ನಂಬರ್ಸ್ ಅಲ್ಲಿ ಆಡ್ ಆಗ್ತಾ ಹೋಗುತ್ತೆ. ಸೀರಿಯಲ್ ನಂಬರ್ಸ್ನ ಟೇಬಲ್ ರೀತಿ ಕೂಡ ಕ್ರಿಯೇಟ್ ಮಾಡ್ಬೋದು. ಸೀಕ್ವೆನ್ಸ್ ಫಾರ್ಮುಲಾನಲ್ಲಿ 5 rows, 4 columns. 5 rows 4 columnsಗೆ ನಂಬರ್ ಜನರೇಟ್ ಮಾಡಿದ್ದೀನಿ. ಫಿಲ್ ಹ್ಯಾಂಡಲ್ ಮೆಥಡ್ ಅಲ್ಲಿ ಕ್ಯಾಲೆಂಡರ್ ಸೀರೀಸ್ ಕ್ರಿಯೇಟ್ ಮಾಡ್ಬೋದು. ಇದನ್ನ ಡ್ರ್ಯಾಗ್ ಮಾಡಿದ್ರೆ ಡೇಟ್ಸ್ ಎಲ್ಲ ಸೀರೀಸ್ ಆಗಿ ಬರುತ್ತೆ. ವಿತ್ ಡೇಟ್ ಕೂಡ ಮಾಡ್ಬೋದು. ಶಾರ್ಟ್ ಫಾರ್ಮ್ ಅಲ್ಲಿ ವಿತ್ ಡೇಟ್ನ ಸೀರೀಸ್ ಆಗಿ ಮಾಡ್ಬೋದು. ಮಂತ್ ಕೂಡ ಶಾರ್ಟ್ ಫಾರ್ಮ್ ಅಲ್ಲಿ ಕೂಡ ಮಾಡ್ಬೋದು. ಇದನ್ನೆಲ್ಲ ಕ್ಯಾಲೆಂಡರ್ ಸೀರೀಸ್ ಅಂತ ಹೇಳ್ತಾರೆ. ಇಂಟರ್ನೆಟ್ ಇಂದ ಅಥವಾ ಬೇರೆ ಯಾವುದಾದ್ರೂ ಎಕ್ಸ್ಟರ್ನಲ್ ಸೋರ್ಸ್ ಇಂದ ಡೇಟಾ ಕಾಪಿ ಮಾಡಿ ಎಕ್ಸೆಲ್ ಶೀಟ್ಗೆ ಡೈರೆಕ್ಟ್ ಆಗಿ ಪೇಸ್ಟ್ ಮಾಡಿದ್ರೆ ಡೇಟಾ ಎಲ್ಲ ಮೆಸ್ಅಪ್ ಆಗಿರುತ್ತೆ. ಡೇಟಾನ ಕ್ಲೀನ್ ಮಾಡೋದಕ್ಕೆ ಟೆಕ್ಸ್ಟ್ ಫಂಕ್ಷನ್ಸ್ ಇದೆ ಎಕ್ಸೆಲ್ ಅಲ್ಲಿ. ಅದರಲ್ಲಿ ಟ್ರಿಮ್ ಫಂಕ್ಷನ್ ಕೂಡ ಒಂದು. ಟ್ರಿಮ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಡೇಟಾದಲ್ಲಿರೋ ಎಕ್ಸ್ಟ್ರಾ ಸ್ಪೇಸಸ್ನ ರಿಮೂವ್ ಮಾಡ್ಬೋದು. ಈಕ್ವಲ್ ಟು ಟ್ರಿಮ್ ಟೆಕ್ಸ್ಟ್ ಸೆಲೆಕ್ಟ್ ಮಾಡಿ. ಫಸ್ಟ್ ನೇಮ್ ಲಾಸ್ಟ್ ನೇಮ್ ಮಧ್ಯೆ ಒಂದು ಸ್ಪೇಸ್ ಮಾತ್ರ ಉಳ್ಕೊಂಡಿದೆ. ಎಕ್ಸ್ಟ್ರಾ ಸ್ಪೇಸ್ ಎಲ್ಲ ರಿಮೂವ್ ಆಗಿದೆ. ಇದನ್ನ ನೆಕ್ಸ್ಟ್ ಸೆಲ್ಗೆ ಕಾಪಿ ಮಾಡೋದಕ್ಕೆ ಬಾಟಮ್ ರೈಟ್ ಕಾರ್ನರ್ ಅಲ್ಲಿ ಡಬಲ್ ಕ್ಲಿಕ್ ಮಾಡಬೇಕು. ಕಾಂಟ್ಯಾಕ್ಟ್ ಫಂಕ್ಷನ್ ಇಂದ ಮಲ್ಟಿಪಲ್ ಟೆಕ್ಸ್ಟ್ ಕಂಬೈನ್ ಮಾಡಿ ಸಿಂಗಲ್ ಟೆಕ್ಸ್ಟ್ ಮಾಡ್ಬೋದು. ಈಕ್ವಲ್ ಟು ಕಾಂಟ್ಯಾಕ್ಟ್ ನಾವು ಕಂಬೈನ್ ಮಾಡಿರೋ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡಬೇಕು. ಇದನ್ನ ನೆಕ್ಸ್ಟ್ ಸೆಲ್ಗಳಿಗೆ ಕಾಪಿ ಮಾಡ್ತೀನಿ. ಕಾಂಟ್ಯಾಕ್ಟ್ ಫಂಕ್ಷನ್ ತರ ಟೆಕ್ಸ್ಟ್ ಜಾಯಿನ್ ಅಂತ ಇನ್ನೊಂದು ಫಂಕ್ಷನ್ ಇದೆ. ಟೆಕ್ಸ್ಟ್ ಜಾಯಿನ್ ಫಂಕ್ಷನ್ ಅಲ್ಲಿ
ಟೆಕ್ಸ್ಟ್‌ಗಳ ಮಧ್ಯೆ ಒಂದು ಡೆಲಿಮಿಟರ್ ಕೂಡ ಆಡ್ ಮಾಡ್ಬೋದು. ಡೆಲಿಮಿಟರ್ಸ್ ಅಂದ್ರೆ ಟೆಕ್ಸ್ಟ್ ಸೆಪರೇಟರ್ಸ್. ಕಾಮಾ, ಹೈಫನ್, ಸ್ಲ್ಯಾಶ್, ಕೋಲನ್, ಸೆಮಿಕೋಲನ್, ಸ್ಪೇಸ್ ಇದೆಲ್ಲ ಡೆಲಿಮಿಟರ್ಸ್. ಈಕ್ವಲ್ ಟು ಟೆಕ್ಸ್ಟ್ ಜಾಯಿನ್. ಮೊದಲು ಡೆಲಿಮಿಟರ್ ಮೆನ್ಷನ್ ಮಾಡಬೇಕು. ಡಬಲ್ ಕೋಟ್ಸ್ ಅಲ್ಲಿ ಸ್ಲ್ಯಾಶ್ ಹಾಕ್ತೀನಿ. ಕಾಮಾ 2 ಟೆಕ್ಸ್ಟ್ ಸೆಲೆಕ್ಟ್ ಮಾಡಿ. ಫಾರ್ಮುಲಾ ಸಿಂಟ್ಯಾಕ್ಸ್ ಅಲ್ಲಿ ಇಗ್ನೋರ್ ಎಂಪ್ಟಿ ಸೆಲ್ಸ್ ಅಂತ ಕೇಳ್ತಾ ಇದೆ. ಟ್ರೂ ಅಂತ ಕೊಡಬೇಕು. ಎರಡು ಟೆಕ್ಸ್ಟ್ ಮಧ್ಯೆ ಒಂದು ಡೆಲಿಮಿಟರ್ ಆಡ್ ಆಗಿದೆ. ಟೆಕ್ಸ್ಟ್ ಜಾಯಿನ್ ಮಾಡಿದಾಗೆ ಟೆಕ್ಸ್ಟ್ ಸ್ಪ್ಲಿಟ್ ಕೂಡ ಮಾಡ್ಬೋದು. ಈಕ್ವಲ್ ಟು ಟೆಕ್ಸ್ಟ್ ಸ್ಪ್ಲಿಟ್. ಟೆಕ್ಸ್ಟ್ ಸೆಲೆಕ್ಟ್ ಮಾಡಬೇಕು. ಕಾಮಾ ಯಾವ ಬೇಸಿಸ್ ಮೇಲೆ ಸೆಪರೇಟ್ ಮಾಡಬೇಕು. ಫಸ್ಟ್ ನೇಮ್ ಲಾಸ್ಟ್ ನೇಮ್ ಮಧ್ಯೆ ಒಂದು ಸ್ಪೇಸ್ ಇದೆ. ಡಬಲ್ ಕೋಟ್ಸ್ ಅಲ್ಲಿ ಸ್ಪೇಸ್ ಬಾರ್ ಇಂದ ಒಂದು ಸ್ಪೇಸ್ ಕೊಟ್ಟು ಮತ್ತೆ ಡಬಲ್ ಕೋಟ್ ಕ್ಲೋಸ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಬೇಕು. ಇದನ್ನ ಫಾರ್ಮುಲಾನ ನೆಕ್ಸ್ಟ್ ಸೆಲ್ಗಳಿಗೆ ಕಾಪಿ ಮಾಡಬೇಕು. ಟೆಕ್ಸ್ಟ್ ಬಿಫೋರ್, ಟೆಕ್ಸ್ಟ್ ಆಫ್ಟರ್ ಅಂತ ಎರಡು ಫಂಕ್ಷನ್ ಇದೆ. ಈಕ್ವಲ್ ಟು ಟೆಕ್ಸ್ಟ್ ಬಿಫೋರ್, ಟೆಕ್ಸ್ಟ್ ಸೆಲೆಕ್ಟ್ ಮಾಡಿ, ಕಾಮಾ ಡೆಲಿಮಿಟರ್ ಡಬಲ್ ಕೋಟ್ಸ್ ಅಲ್ಲಿ, ಡೆಲಿಮಿಟರ್ ಇಲ್ಲಿ ಹೈಫನ್. ಹೈಫನ್ ಗಿಂತ ಮೊದಲಿರೋ 2 ಕ್ಯಾರೆಕ್ಟರ್ನ ಎಕ್ಸ್ಟ್ರಾಕ್ಟ್ ಮಾಡಿದೆ. ಟೆಕ್ಸ್ಟ್ ಆಫ್ಟರ್ ಫಂಕ್ಷನ್ ಇಂದ ಲಾಸ್ಟ್ 2 ಕ್ಯಾರೆಕ್ಟರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಟೆಕ್ಸ್ಟ್ ಆಫ್ಟರ್ ಮೊದಲು ಈಕ್ವಲ್ ಟು ಆಡ್ ಮಾಡಬೇಕು. ಟೆಕ್ಸ್ಟ್ ಸೆಲೆಕ್ಟ್ ಮಾಡಿ, ಕಾಮಾ ಡಬಲ್ ಕೋಟ್ಸ್ ಅಲ್ಲಿ ಡೆಲಿಮಿಟರ್, ಕಾಮಾ ಇಲ್ಲಿ 2 ಡೆಲಿಮಿಟರ್ಸ್ ಇದೆ. 2 ಕಡೆ ಹೈಫನ್ ಇದೆ. ನಮಗೆ ಸೆಕೆಂಡ್ ಡೆಲಿಮಿಟರ್ ಆದ್ಮೇಲೆ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡಬೇಕು. ಅದರಿಂದ ನಾವು 2 ಅಂತ ಮೆನ್ಷನ್ ಮಾಡಬೇಕು. ಲೆಫ್ಟ್, ರೈಟ್, ಮಿಡ್ ಅಂತ ಫಂಕ್ಷನ್ಸ್ ಇದೆ. ಅದನ್ನ ಯೂಸ್ ಮಾಡಿಕೊಂಡು ಡೆಲಿಮಿಟರ್ ಇಲ್ಲ ಅಂದ್ರೂ ಕ್ಯಾರೆಕ್ಟರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಈಕ್ವಲ್ ಟು ಲೆಫ್ಟ್, ಟೆಕ್ಸ್ಟ್ ಸೆಲೆಕ್ಟ್ ಮಾಡಿ, ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಸೆಲೆಕ್ಟ್ ಮಾಡಬೇಕು. 2 ಕ್ಯಾರೆಕ್ಟರ್ಸ್. ಫಸ್ಟ್ 2 ಕ್ಯಾರೆಕ್ಟರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ರೈಟ್ ಫಂಕ್ಷನ್ ಅಲ್ಲಿ ಈಕ್ವಲ್ ಟು ರೈಟ್, ಟೆಕ್ಸ್ಟ್ ಸೆಲೆಕ್ಟ್ ಮಾಡಿ, ಕಾಮಾ ಲಾಸ್ಟ್ 2 ಕ್ಯಾರೆಕ್ಟರ್ಸ್. ಸೆಂಟರ್ ಅಲ್ಲಿರೋ 5 ಡಿಜಿಟ್ ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಈಕ್ವಲ್ ಟು ಮಿಡ್, ಟೆಕ್ಸ್ಟ್ ಸೆಲೆಕ್ಟ್ ಮಾಡಿ, ಕಾಮಾ ಥರ್ಡ್ ಕ್ಯಾರೆಕ್ಟರ್ ಇಂದ ಶುರು ಮಾಡಿ 5 ಕ್ಯಾರೆಕ್ಟರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಟೆಕ್ಸ್ಟ್ ನ ಕ್ಯಾಪಿಟಲೈಸ್ ಮಾಡೋದಕ್ಕೆ ಅಪ್ಪ ಫಂಕ್ಷನ್ ಯೂಸ್ ಮಾಡ್ಬೋದು. ಈಕ್ವಲ್ ಟು ಅಪ್ಪ, ಟೆಕ್ಸ್ಟ್ ಸೆಲೆಕ್ಟ್ ಮಾಡಿ, ಎಲ್ಲ ಲೆಟರ್ಸ್ ಅಪ್ಪರ್ ಕೇಸ್ ಅಲ್ಲಿ ಫಾರ್ಮೆಟ್ ಆಯ್ತು. ಇದನ್ನ ಲೋವರ್ ಕೇಸ್ ಮಾಡ್ಬೇಕಂದ್ರೆ ಈಕ್ವಲ್ ಟು ಲೋವರ್ ಅಂತ ಒಂದು ಫಂಕ್ಷನ್ ಇದೆ. ಟೆಕ್ಸ್ಟ್ ಸೆಲೆಕ್ಟ್ ಮಾಡಬೇಕು,
ಪ್ರಾಪರ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಪ್ರಾಪರ್ ಫಾರ್ಮ್ಯಾಟ್ ಕೂಡ ಮಾಡ್ಬೋದು. ಈಕ್ವಲ್ ಟು ಫೋನ್ ನಂಬರ್, ಪಾನ್ ನಂಬರ್, ಆಧಾರ್ ನಂಬರ್ ಇದರಲ್ಲೆಲ್ಲ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇಷ್ಟೇ ಇರ್ಬೇಕಂತ ಒಂದು ರೂಲ್ ಇರುತ್ತೆ. ಸೆಲ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ ಎಂಟರ್ ಆಗಿದೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಲೆನ್ ಅಂತ ಒಂದು ಫಂಕ್ಷನ್ ಇದೆ. ಸೆವೆನ್ ಕ್ಯಾರೆಕ್ಟರ್ಸ್ ಇದೆ. ಇದನ್ನ ಕಾಪಿ ಮಾಡಿದ್ರೆ ಎಲ್ಲ ಸೆಲ್ಗಳಲ್ಲೂ 7 ಕ್ಯಾರೆಕ್ಟರ್ಸ್ ಇದೆ. ಯುನಿಕ್ ಅಂತ ಒಂದು ಫಂಕ್ಷನ್ ಇದೆ. ಅದನ್ನ ಡೈನಮಿಕ್ ಅರೇ ಫಂಕ್ಷನ್ ಅಂತ ಕೂಡ ಕರೀತಾರೆ. ಇದನ್ನ ಯೂಸ್ ಮಾಡಿಕೊಂಡು ಯೂನಿಕ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಬಹುದು. ಈಕ್ವಲ್ ಟು ಯೂನಿಕ್ ಅರೇ ಸೆಲೆಕ್ಟ್ ಮಾಡಿ. ಫ್ರೂಟ್ಸ್ ಅಂಡ್ ಸ್ನ್ಯಾಕ್ಸ್ ಲಿಸ್ಟ್ ಅಲ್ಲಿ ಈ 5 ಐಟಮ್ಸ್ ಅಷ್ಟೇ ಇರೋದು. ಅದೇ ಮತ್ತೆ ಮತ್ತೆ ರಿಪೀಟ್ ಆಗಿದೆ. ಇವೆಲ್ಲ ಯೂನಿಕ್ ವ್ಯಾಲ್ಯೂಸ್. ಸಮೇಟ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಒಂದೊಂದು ಐಟಮ್ ಎಷ್ಟು ಯೂನಿಟ್ ಸೇಲ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಬಹುದು. ಈಕ್ವಲ್ ಟು ಸಮೇಟ್ ರೇಂಜ್ ಇದು ಕಾಮಾ ಕ್ರೈಟೀರಿಯಾ ಕಪ್ ನೂಡಲ್ಸ್ ಸೆಲ್ ರೆಫರೆನ್ಸ್ ಕೊಡ್ತೀನಿ ಕಾಮಾ ಸಮ್ ರೇಂಜ್. ಕಪ್ ನೂಡಲ್ 22 ಯೂನಿಟ್ ಸೇಲ್ ಆಗಿದೆ. ಇದನ್ನ ಕಾಪಿ ಮಾಡಿದ್ರೆ ಬೇರೆ ಐಟಮ್ಸ್ ಎಷ್ಟೆಷ್ಟು ಯೂನಿಟ್ ಸೇಲ್ ಆಗಿದೆ ಅಂತ ಗೊತ್ತಾಗುತ್ತೆ. ಡೇಟ್ ಫಂಕ್ಷನ್ಸ್ ಅಲ್ಲಿ ಕರೆಂಟ್ ಡೇಟ್ ಡಿಸ್ಪ್ಲೇ ಮಾಡೋದಕ್ಕೆ ಟುಡೇ ಅಂತ ಒಂದು ಫಂಕ್ಷನ್ ಇದೆ. ಈಕ್ವಲ್ ಟು ಟುಡೇ ಬ್ರಾಕೆಟ್ ಓಪನ್ ಬ್ರಾಕೆಟ್ ಕ್ಲೋಸ್. ನಾನು ವಿಡಿಯೋ ಮಾಡ್ತಾ ಇರುವಾಗ 2 ಜಾನ್ವರಿ 2026 ಆಗಿದೆ. ಇವತ್ತಿನ ಡೇಟ್ ಡಿಸ್ಪ್ಲೇ ಮಾಡ್ತಾ ಇದೆ. ನಾಳೆ ನೋಡಿದ್ರೆ 3/1/2026 ಅಂತ ತೋರಿಸುತ್ತೆ. ಒಂದು ವಾರ ಬಿಟ್ಟು ಒಂದು ತಿಂಗಳು ಬಿಟ್ಟು ಯಾವಾಗ ನೋಡಿದ್ರು ಆವಾಗ ಕರೆಂಟ್ ಡೇಟ್ ಏನಿತ್ತೋ ಅದನ್ನೇ ಡಿಸ್ಪ್ಲೇ ಮಾಡುತ್ತೆ. ಕರೆಂಟ್ ಡೇಟ್ ಡಿಸ್ಪ್ಲೇ ಮಾಡೋದಕ್ಕೆ ಶಾರ್ಟ್ಕಟ್ ಕೀ ಕಂಟ್ರೋಲ್ ಸೆಮಿಕೋಲನ್ ಮಾಡಿದ್ರೆ ಕೂಡ ಕರೆಂಟ್ ಡೇಟ್ ಡಿಸ್ಪ್ಲೇ ಆಗುತ್ತೆ. ಕರೆಂಟ್ ಡೇಟ್ ಕರೆಂಟ್ ಟೈಮ್ ಎರಡು ಬೇಕಾದ್ರೆ ನಾವು ಅಂತ ಒಂದು ಫಂಕ್ಷನ್ ಇದೆ. ಈಕ್ವಲ್ ಟು ನಾವು ಬ್ರಾಕೆಟ್ ಓಪನ್ ಬ್ರಾಕೆಟ್ ಕ್ಲೋಸ್. ಕರೆಂಟ್ ಡೇಟ್ ಕರೆಂಟ್ ಟೈಮ್ ಎರಡು ತೋರಿಸ್ತಾ ಇದೆ. ಟೈಮ್ ಮಾತ್ರ ಡಿಸ್ಪ್ಲೇ ಮಾಡೋದಕ್ಕೆ ಕಂಟ್ರೋಲ್ ಕೋಲನ್ ಪ್ರೆಸ್ ಮಾಡಬೇಕು. ಟೈಮ್ ಫಾರ್ಮ್ಯಾಟ್ ಬೇರೆ ರೀತಿ ಕೂಡ ಮಾಡ್ಬೋದು. ಕಂಟ್ರೋಲ್ 1 ಪ್ರೆಸ್ ಮಾಡಿ ಫಾರ್ಮ್ಯಾಟ್ ಸೆಲ್ಸ್ ಹೋಗಿ ಟೈಮ್ನ ಬೇರೆ ಫಾರ್ಮ್ಯಾಟ್ ಮಾಡ್ತಾ ಇದ್ದೀವಿ. ಫಂಕ್ಷನ್ ಲಿಸ್ಟ್ ಅಲ್ಲಿ ಯಾವ ಫಂಕ್ಷನ್ ಸಿಕ್ಕಲ್ಲ ಅದು ವರ್ಕ್ ಆಗಲ್ಲ ಅಂತ ನಾನು ಆವಾಗಲೇ ಹೇಳಿದ್ದೆ. ಅದರಲ್ಲಿ ಡೇಟ್ ಡಿಫ್ ಒಂದು ಎಕ್ಸೆಪ್ಷನ್. ಡೇಟ್ ಡಿಫ್ ಒಂದು ಹಿಡನ್ ಫಂಕ್ಷನ್ ಇದು. ಈ ಫಂಕ್ಷನ್ ಲಿಸ್ಟ್ ಅಲ್ಲಿ ಇಲ್ಲದಿದ್ರು ಕೂಡ ವರ್ಕ್ ಆಗುತ್ತೆ. ಡೇಟ್ ಫಂಕ್ಷನ್ ಇಂದ 31 ಡಿಸೆಂಬರ್ 2025 ಯಾವ ವಾರ ಬಂದಿತ್ತು ಅಂತ ಫೈಂಡ್ ಔಟ್ ಮಾಡಬಹುದು. ಈಕ್ವಲ್ ಟು ಟೆಕ್ಸ್ಟ್ ಡೇಟ್ ಸೆಲೆಕ್ಟ್ ಮಾಡಬೇಕು ಕಾಮಾ ಡಬಲ್ ಕೋಟ್ಸ್ ಅಲ್ಲಿ DDD ಟೈಪ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿ. ಶಾರ್ಟ್ ಫಾರ್ಮ್ ಅಲ್ಲಿ ಡೇ ಬಂದಿದೆ. ಅದನ್ನು ಲಾಂಗ್ ಡೇ ಫಾರ್ಮ್ಯಾಟ್ ಅಲ್ಲಿ ಕೂಡ ಫಾರ್ಮುಲಾ ಹಾಕಿ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಈಕ್ವಲ್ ಟು ಅದೇ ಫಾರ್ಮುಲಾ ಟೆಕ್ಸ್ಟ್ ಡೇಟ್ ಸೆಲೆಕ್ಟ್ ಮಾಡಿ ಕಾಮಾ ಡಬಲ್ ಕೋಟ್ಸ್ ಅಲ್ಲಿ ಇನ್ನೊಂದು ಡಿ ಆಡ್ ಮಾಡಬೇಕು. ಈಗ ಲಾಂಗ್ ಫಾರ್ಮ್ಯಾಟ್ ಅಲ್ಲಿ ಡೇ ಎಕ್ಸ್ಟ್ರಾಕ್ಟ್ ಆಗಿದೆ. 31 ಡಿಸೆಂಬರ್ 2026 ಅಲ್ಲಿ ಯಾವ ವಾರ ಬರುತ್ತೆ ಅಂತ ನೋಡೋಣ. ಮೇಲ್ಗಡೆ ಸೆಲ್ ಅಲ್ಲಿರೋ ಫಾರ್ಮುಲಾನ ಕೆಳಗಡೆಗೆ ಕಾಪಿ ಮಾಡ್ತೀನಿ. 2 ಸೆಲ್ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಡಿ ಅಂತ ಮಾಡಿದ್ರೆ ಕಾಪಿ ಆಗುತ್ತೆ. 31 ಡಿಸೆಂಬರ್ 2026ಗೆ ಥರ್ಸ್ಡೇ ಬರುತ್ತೆ. ಡೇಟ್ ಫಂಕ್ಷನ್ ಅಲ್ಲಿ ವರ್ಕ್ ಡೇ ಅಂತ ಒಂದು ಫಂಕ್ಷನ್ ಇದೆ. ಈ ಡೇಟ್ ಇಂದ 15 ವರ್ಕಿಂಗ್ ಡೇಸ್ ಆದ್ಮೇಲೆ ಯಾವ ಡೇಟ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡುತ್ತೆ. ಈಕ್ವಲ್ ಟು ವರ್ಕ್ ಡೇ ಅಂತಾನೆ ಫಂಕ್ಷನ್ ಇದೆ. ವರ್ಕ್ ಡೇ
ಡೇಟ್ ಸೆಲೆಕ್ಟ್ ಮಾಡಿ, ಕಾಮಾ, ಎಷ್ಟು ದಿನ ಆದಮೇಲೆ. ಸ್ಯಾಟರ್ಡೆ ಸಂಡೇ ಬಿಟ್ಟು ಕ್ಯಾಲ್ಕುಲೇಟ್ ಮಾಡುತ್ತೆ. ನೆಕ್ಸ್ಟ್ 15 ವರ್ಕಿಂಗ್ ಡೇಸ್ ಆದಮೇಲೆ 23rd January 2026 ಡೇಟ್ ಬರುತ್ತೆ. ಡೇಟೆಡ್ ಫಂಕ್ಷನ್ ಇಂದ 2 ಡೇಟ್ ಮಧ್ಯೆ ಇರೋ ಡಿಫರೆನ್ಸ್ ಇನ್ ಮಂತ್, ಡಿಫರೆನ್ಸ್ ಇನ್ ಡೇಸ್ ಫೈಂಡ್ ಔಟ್ ಮಾಡ್ಬೋದು. ಈಕ್ವಲ್ ಟು ಡೇಟೆಡ್ 2 ಡೇಟ್ ಸೆಲೆಕ್ಟ್ ಮಾಡಬೇಕು. ಡಬಲ್ ಕೋಟ್ಸ್ ಅಲ್ಲಿ ಎಂ. ಡಿಫರೆನ್ಸ್ ಇನ್ ಡೇಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅದೇ ಫಾರ್ಮುಲಾ. ಆರ್ಡರ್ ಡೇಟ್ ಸೆಲೆಕ್ಟ್ ಮಾಡಿ, ಕಾಮಾ, ಡೆಲಿವರಿ ಡೇಟ್, ಕಾಮಾ, ಡಬಲ್ ಕೋಟ್ಸ್ ಅಲ್ಲಿ ಡಿ. ಆರ್ಡರ್ ಡೇಟ್ ಡೆಲಿವರಿ ಡೇಟ್ ಮಧ್ಯೆ 90 ಡೇಸ್ ಡೆಡ್ ಲೈನ್ ಇದೆ. ನೆಟ್ ವರ್ಕಿಂಗ್ ಡೇಸ್ ಎಷ್ಟಿದೆ ಅಂತ ಕೂಡ ಫೈಂಡ್ ಔಟ್ ಮಾಡ್ಬೋದು. ಅದಕ್ಕೆ ನೆಟ್ವರ್ಕ್ ಡೇಸ್ ಅಂತಾನೆ ಒಂದು ಫಾರ್ಮುಲಾ ಇದೆ. ಈಕ್ವಲ್ ಟು ನೆಟ್ವರ್ಕ್ ಡೇಸ್, ಆರ್ಡರ್ ಡೇಟ್, ಕಾಮಾ, ಡೆಲಿವರಿ ಡೇಟ್. 65 ವರ್ಕಿಂಗ್ ಡೇಸ್ ಬಾಕಿ ಇದೆ. ಡೇಟ್ ದಿಸ್ ಫಂಕ್ಷನ್ ಇಂದ ಏಜ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಬರ್ತ್ಡೇ ತಗೊಂಡಿದ್ದೀನಿ, ಎಕ್ಸಾಂಪಲ್ 10th October 2000 ಅಂತ. ಟುಡೇಸ್ ಡೇಟ್ ಅಲ್ಲಿ ಟುಡೇ ಫಾರ್ಮುಲಾ ಹಾಕಿ ಇವತ್ತಿನ ಡೇಟ್ ಎಂಟರ್ ಮಾಡಿದ್ದೀನಿ. ಈಕ್ವಲ್ ಟು ಡೇಟೆಡ್ ಡೇಟ್ ಆಫ್ ಬರ್ತ್, ಕಾಮಾ, ಇವತ್ತಿನ ಡೇಟ್, ಕಾಮಾ, ಡಬಲ್ ಕೋಟ್ಸ್ ಅಲ್ಲಿ ವೈ. 25 years. Equal to dated is date of birth, comma, today's date, comma, double quotes ಅಲ್ಲಿ y m. y m ಏನಕ್ಕೆ ಕೊಟ್ಟಿದ್ದೀನಿ ಅಂದ್ರೆ ಇಯರ್ಸ್ ಕ್ಯಾಲ್ಕುಲೇಟ್ ಮಾಡಾಗಿದೆ. 25 years ಆದ್ಮೇಲೆ ಇನ್ನಷ್ಟು ತಿಂಗಳಿದೆ ಅಂತ. ಡೇಟ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಇದು ಕೊಟ್ಟು ಡೇಟೆಡ್ ಡೇಟ್ ಆಫ್ ಬರ್ತ್, ಕಾಮಾ, ಟುಡೇಸ್ ಡೇಟ್, ಕಾಮಾ, ಡಬಲ್ ಕೋಟ್ಸ್ ಅಲ್ಲಿ ಎಂ ಡಿ. As on date 25 years 2 months 23 days. ನಾವು ಟುಡೇ ಫಂಕ್ಷನ್ ಹಾಕಿರೋದ್ರಿಂದ ನಾವು ಯಾವತ್ತು ನೋಡಿದ್ರು ಆವತ್ತೊಂದು ಆಸ್ ಆನ್ ಡೇಟ್ ಏನು ಏಜ್ ಇದೆ ಅಂತ ಗೊತ್ತಾಗುತ್ತೆ. ಕೊನೆಯದಾಗಿ ಈ ಡೇಟ್ ಫಂಕ್ಷನ್ ಇಂದ ಪೇಮೆಂಟ್ ಡ್ಯೂ ಯಾವಾಗಿದೆ, ಯಾವ ಡೇಟ್ ಅಲ್ಲಿ ಇದೆ ಅಂತ ಫೈಂಡ್ ಔಟ್ ಮಾಡ್ಬೋದು. ಈಕ್ವಲ್ ಟು ಈ ಡೇಟ್ ಇನ್ವಾಯ್ಸ್ ಡೇಟ್ ಸೆಲೆಕ್ಟ್ ಮಾಡಿ, ಕಾಮಾ, ಪೇಮೆಂಟ್ ಡ್ಯೂ ಎಷ್ಟು ತಿಂಗಳಿದೆ, 2nd March 2026 ಅಲ್ಲಿ ಡ್ಯೂ ಡೇಟ್ ಇದೆ. ಈ ಡೇಟ್ ಅಂದ್ರೆ ಎಂಡ್ ಡೇಟ್. ಈ ವಿಡಿಯೋದಲ್ಲಿ ತೋರಿಸಿರೋ ಎಕ್ಸೆಲ್ ಫೈಲ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಲ್ಡ್ ವರ್ಜನ್ ಯೂಸ್ ಮಾಡ್ತಾ ಇರೋರು ಆನ್ಲೈನ್ ಅಲ್ಲಿ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಫ್ರೀ ಮೈಕ್ರೋಸಾಫ್ಟ್ ಆಫೀಸ್ ಆನ್ಲೈನ್ ಅಂತ ಸರ್ಚ್ ಮಾಡಿದ್ರೆ ಫ್ರೀ ಮೈಕ್ರೋಸಾಫ್ಟ್ 365 ಆನ್ಲೈನ್ ಅಂತ ಒಂದು ವೆಬ್ಸೈಟ್ ಸಿಗುತ್ತೆ. ಅಲ್ಲಿ ಹೋಗಿ ನೀವು ಪ್ರಾಕ್ಟೀಸ್ ಮಾಡ್ಬೋದು.